ಭವ್ಯ ಶೋಭಾಯಾತ್ರೆ, ಕೇಸರಿಮಯವಾದ ರಸ್ತೆಗಳು. ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಯವರು ಗೋಮಾತೆ ಪೂಜೆ ಮಾಡುವುದರೊಂದಿಗೆ ಶೋಭಾಯಾತ್ರೆಗೆ ಅವರು ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಾಲೂಕು ಯಲಬುರ್ಗಾ ಪಟ್ಟಣದಲ್ಲಿ ಇಂದು ಹಿಂದೂ ಸಮ್ಮೇಳನ ಸಮಿತಿ, ಜಿಲ್ಲಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಹಿಂದೂ ಸಮಾಜೋತ್ಸವ ನಿಮಿತ್ತ ಅದ್ದೂರಿ ಮತ್ತು ಭವ್ಯ ಶೋಭಾಯಾತ್ರೆ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ಸಂಜೆ 3 ಗಂಟೆಯಿಂದ ಆರಂಭವಾದ ಶೋಭಾಯಾತ್ರೆಯು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕೇಸರಿ ಧ್ವಜಗಳು ಹಿಡಿದು ಭಾರತ್ ಮಾತಾ ಕಿ ಜೈ, ಜೈ ಹಿಂದೂ, ನಾವೆಲ್ಲ ಒಂದು ಘೋಷಣೆಗಳು, ಭಜನೆಗಳ ಸದ್ದು ಮನೆ ಮಾಡಿದ್ದವು. ಮೆರವಣಿಗೆಯು ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಶೋಭಾಯಾತ್ರೆಯು ಭಾರತೀಯ ಸಂಪ್ರದಾಯ ಭಜನೆ ಮೇಳ ಮತ್ತು ವಿವಿಧ ವಾದ್ಯ ಮೇಳಗಳೊಂದಿಗೆ ಶ್ರೀ ಭಾರತ ಮಾತೆ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಭಕ್ತಿಯ ಮೆರುಗು ತಂದಿತು. ಪುರುಷರು, ಮಹಿಳೆಯರು, ಮಕ್ಕಳು ಸಾಂಪ್ರದಾಯಿಕ ಉಡುಪಿನಲ್ಲಿ ಭಾಗವಹಿಸಿದ್ದರು. ಹಿರಿಯರು, ಯುವಕರು ಶ್ವೇತವರ್ಣ ಉಡುಪು, ಕೇಸರಿ ಶಾಲು ಧರಿಸಿ ಹಿಂದೂ ಸಮಾಜೋತ್ಸವ ಮಹಾಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಯಾತ್ರೆಯಲ್ಲಿ ಮಹಿಳೆಯರು ಸಾಂಪ್ರದಾಯಿಕ ಕುಂಭ ಹೊತ್ತು ಭಾಗವಹಿಸಿದ್ದರು ಮತ್ತು ಮಕ್ಕಳು ದಾರ್ಶನಿಕ ವೀರ ಮಹನೀಯರ ವೇಷಭೂಷಣ ತೊಟ್ಟು ಎತ್ತಿನ ಚಕ್ಕಡಿ, ಟ್ರ್ಯಾಕ್ಟರ್ ಮತ್ತು ವಾಹನದಲ್ಲಿ ಕುಳಿತು ಕಂಗೊಳಿಸುತ್ತಿದ್ದರು. ವಿವಿಧ ದಾರ್ಶನಿಕರ ಭಾವಚಿತ್ರಗಳು ಯಾತ್ರೆಯಲ್ಲಿ ಅಲಂಕೃತಗೊಂಡಿರುವುದು ಮತ್ತು ಭಾರತೀಯ ಹಿಂದೂ ಸಂಪ್ರದಾಯ ಪದ್ಧತಿ ಮತ್ತು ನಮ್ಮ ಕೃಷಿ ಬಳಕೆಗೆ ಬೇಕಾಗುವ ಎತ್ತು, ಚಕ್ಕಡಿ ಹೀಗೆ ವಿವಿಧ ಅಲಂಕೃತವಾಗಿರುವ ಸುಂದರ ದೃಶ್ಯ ಜನರ ಕಣ್ಮನ ಸೆಳೆಯುವಂತಿತ್ತು. ಭವ್ಯ ಶೋಭಾಯಾತ್ರೆಯಲ್ಲಿ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗಣ್ಯಮಾನ್ಯರು, ಮುಖಂಡರು, ಮಹಿಳೆಯರು, ಮಕ್ಕಳು, ಯುವಕರು, ಸಾವಿರಾರು ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎನ್ನುವ ಘೋಷಣೆಯೊಂದಿಗೆ ಸಂಘಟಿತ ಶಕ್ತಿ ಹಿಂದೂ ಸಮಾಜೋತ್ಸವ ಯಶಸ್ವಿಯಾಗಿ ನಡೆಸಿದರು. ಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದರು. ಅಂದಾಜು 4 ರಿಂದ 5 ಸಾವಿರ ಜನ ಭಾಗವಹಿಸಿದ್ದರು ಎಂದು ಅಂದಾಜಿಸಲಾಗಿದೆ. ಬಳಿಕ ಸಂಜೆ 5:30 ವೇದಿಕೆ ಕಾರ್ಯಕ್ರಮ ನೆರವೇರಿತು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ.